ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಬ್ಬ ಅಮೇಜಿಂಗ್ ಲೇಡಿ ಬಗ್ಗೆ ಮಾತಾಡೋಣ. ಅವರ ಸಾಧನೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ನವರಸ ನಾಯಕ ಜಗ್ಗೇಶ್ ಅವರ ಧರ್ಮಪತ್ನಿ ಡಾಕ್ಟರ್ ಪರಿಮಳಾ ಜಗ್ಗೇಶ್ ಅವರು 57ನೇ ವಯಸ್ಸಿನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಅಂದ್ರೆ ನಂಬ್ತೀರಾ? ಹೌದು, ಇದು ಪಕ್ಕಾ ರಿಯಲ್ ಸ್ಟೋರಿ. ಇಷ್ಟಕ್ಕೂ ಅವರು ಯಾವ ಕ್ರೀಡೆಯಲ್ಲಿ ಈ ಮೆಡಲ್ ಗೆದ್ರು? 50ರ ಹರಿಯದಲ್ಲೂ ಇಷ್ಟೊಂದು ಎನರ್ಜಿ ಹೇಗೆ ಬಂತು? ಅವರಿಗೆ ಡಯಾಬಿಟಿಸ್ ಇದ್ದರೂ ಈ ಲೆವೆಲ್ ಸಾಧನೆ ಮಾಡಿದ್ದು ಹೇಗೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊಟ್ಟ ಮೊದಲನೆಯದಾಗಿ ಆ ಕ್ರೀಡೆ ಯಾವುದು ಅಂತ ನೋಡೋದಾದ್ರೆ ಅದು ಶೂಟಿಂಗ್. ಹೌದು, ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಡಾಕ್ಟರ್ ಪರಿಮಳಾ ಜಗ್ಗೇಶ್ ಅವರು ಭಾಗವಹಿಸಿದ್ರು. ಬೆಂಗಳೂರಿನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ರೀಡಾಂಗಣದಲ್ಲಿ ನಡೆದ 3ನೇ ನಾಗರಾಜರಾವ್ ಜಗದಾಳೆ ಶೂಟಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಸ್ಪರ್ಧಿಸಿ ಬರೋಬ್ಬರಿ 342/4x ಸ್ಕೋರ್ ಮಾಡುವ ಮೂಲಕ ಬೆಳ್ಳಿ ಪದಕ ಅಂದ್ರೆ ಸಿಲ್ವರ್ ಮೆಡಲ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಒಂದು ಹಿಸ್ಟಾರಿಕ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇವರಿಗೆ 1994ರಿಂದಲೂ ಟೈಪ್ 2 ಡಯಾಬಿಟಿಸ್ ಇದೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಕೈಗಳು ನಡುವ ಸಾಧ್ಯತೆ ಇರುತ್ತೆ. ಆದರೆ ಶೂಟಿಂಗ್ಗೆ ಬೇಕಾಗಿರೋದು ಆನ್ ವೇವರಿಂಗ್ ಕಾನ್ಸಂಟ್ರೇಷನ್ ಮತ್ತು ಫಿಸಿಕಲ್ ಸ್ಟೆಬಿಲಿಟಿ. ಇಂತಹ ದೈಹಿಕ ಸವಾಲುಗಳನ್ನ ಮೆಟ್ಟಿ ನಿಂತು ತಮ್ಮ 57ನೇ ವಯಸ್ಸಿನಲ್ಲಿ ಇಷ್ಟು ನಿಖರವಾಗಿ ಗುರಿ ಇಟ್ಟಿರೋದು ನೋಡಿದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅನ್ನೋದು 100ಕ್ಕೆ 100 ನಿಜ ಅನ್ಸುತ್ತೆ. ಅವರು ತಮ್ಮ ಕಟ್ಟುನಿಟ್ಟಾದ ಡಯಟ್ ಮತ್ತು ರಿಕವರಿ ಪ್ಲಾನ್ ಮೂಲಕ ಈ ಸಾಧನೆಯನ್ನ ಸುಲಭವಾಗಿಸಿಕೊಂಡಿದ್ದಾರೆ. ಡಯಾಬಿಟಿಸ್ ಅನ್ನುವ ಸವಾಲನ್ನೇ ಅವರು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಸಾಧನೆಯ ಹಿಂದೆ ಅವರ ಶಿಸ್ತು ಮತ್ತು ಪರಿಶ್ರಮ ಅಡಗಿದೆ. ಗೋಲ್ಡನ್ ಏಜ್ ಶೂಟಿಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ಕೋಚ್ ಸಂತೋಷ್ ಬಿಎನ್ ಅವರಿಂದ ಕೆಲವು ತಿಂಗಳುಗಳ ಹಿಂದೆ ಅವರು ತರಬೇತಿಯನ್ನ ಶುರು ಮಾಡಿದ್ರು. ಒಬ್ಬ ಬ್ಯುಸಿ ಬಿಸಿನೆಸ್ ವುಮೆನ್ ಆಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಹ ದಿನಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಶೂಟಿಂಗ್ ರೇಂಜ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾರು ಕಷ್ಟಪಟ್ಟು ಡೆಡಿಕೇಶನ್ ನಿಂದ ಕೆಲಸ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಪರಿಮಳಾ ಜಗ್ಗೇಶ್ ಅವರೇ ಬೆಸ್ಟ್ ಎಕ್ಸಾಂಪಲ್. ಪರಿಮಳಾ ಅವರ ಶೈಕ್ಷಣಿಕ ಹಾದಿ ಕೂಡ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಅವರು ಮದುವೆಯಾದಾಗ ಕೇವಲ 10ನೇ ತರಗತಿಯಲ್ಲಿದ್ದರು. ಆದರೆ ಓದಿನ ಮೇಲಿನ ಆಸಕ್ತಿಯಿಂದ ಜಗ್ಗೇಶ್ ಅವರ ಸಪೋರ್ಟ್ ಪಡೆದು PUCಯಲ್ಲಿ ರ್ಯಾಂಕ್ ಪಡೆದರು. ಆಮೇಲೆ BE ಆರ್ಕಿಟೆಕ್ಚರ್, ಕಂಪ್ಯೂಟರ್ ಡಿಪ್ಲೊಮಾ, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹೀಗೆ ಸಾಲು ಪದವಿಗಳನ್ನ ಪಡೆದಿದ್ದಾರೆ. ಮಕ್ಕಳಾದ ಮೇಲೂ ಕೂಡ ತಮ್ಮ ಎಜುಕೇಶನ್ ನಿಲ್ಲಿಸದೆ ಅಂತಾರಾಷ್ಟ್ರೀಯ ಮಟ್ಟದ ಕೋಚಿಂಗ್ ಫೆಡರೇಷನ್ ನಿಂದ ಸರ್ಟಿಫೈಡ್ ಕೋಚ್ ಕೂಡ ಆಗಿದ್ದಾರೆ. ಇವರ ಈ ಲರ್ನಿಂಗ್ ಆಟಿಟ್ಯೂಡ್ ಎಲ್ಲರಿಗೂ ಒಂದು ದೊಡ್ಡ ಮೋಟಿವೇಶನ್. ಡಾಕ್ಟರ್ ಪರಿಮಳಾ ಅವರು ಕೇವಲ ಕ್ರೀಡಾಪಟು ಮಾತ್ರವಲ್ಲ, ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಕೂಡ ಹೌದು. ಅವರು ಅಲಾಮಿರಾ ನ್ಯೂಟ್ರಿಷನ್ ಎಂಬ ಸಂಸ್ಥೆಯ ಮೂಲಕ ಜನರ ಲೈಫ್ ಸ್ಟೈಲ್ ಬದಲಿಸುವ ಕೆಲಸ ಮಾಡ್ತಿದ್ದಾರೆ. ಡಯಾಬಿಟಿಸ್ ಕಂಟ್ರೋಲ್ ಮಾಡುವ ಬಗ್ಗೆ ಅವರು ಮಾಡಿರುವ ಸಂಶೋಧನೆಗಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಅವರು ಸ್ವತಃ ಡಯಾಬಿಟಿಸ್ ಅನ್ನು ನ್ಯೂಟ್ರಿಷನ್ ಮೂಲಕ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಇತರರಿಗೂ ಸೈಂಟಿಫಿಕ್ ಆಗಿ ಡಯಟ್ ಚಾರ್ಟ್ ನೀಡಿ ಸಹಾಯ ಮಾಡ್ತಿದ್ದಾರೆ. ಶೂಟಿಂಗ್ ಇವರಿಗೆ ಕೇವಲ ಸ್ಪೋರ್ಟ್ಸ್ ಅಲ್ಲ, ಅದು ಅವರ ಮಾನಸಿಕ ಶಾಂತಿಯ ಒಂದು ಮಾರ್ಗ ಕೂಡ ಹೌದು. ಇನ್ನು ನಟ ಜಗ್ಗೇಶ್ ಅವರು ಕೂಡ ತಮ್ಮ ಪತ್ನಿಯ ಈ ಸಾಧನೆ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಫೇಸ್ಬುಕ್ನಲ್ಲಿ ಒಂದು ಎಮೋಷನಲ್ ಪೋಸ್ಟ್ ಹಾಕಿ ಪರಿಮಳಾ ನಾನು ಬದುಕಲ್ಲಿ ಆಯ್ಕೆ ಮಾಡಿಕೊಂಡ ಶ್ರೇಷ್ಠ ವ್ಯಕ್ತಿತ್ವದ ಛಲಗಾತಿ ಅಂತ ಹೊಗಳಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಮದುವೆಯಾದ ಮೇಲೆ ತಮ್ಮ ಕನಸುಗಳನ್ನ ಮರೆತು ಬಿಡ್ತಾರೆ. ಆದ್ರೆ ಪರಿಮಳಾ ಅವರು ಸಂಸಾರ ಮತ್ತು ಸಾಧನೆಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಜಗ್ಗೇಶ್ ಅವರು ಕೂಡ ತಮ್ಮ ಪತ್ನಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಈ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಅವರಿಗೆ ಇದ್ದ ಮೇನ್ ಟಾರ್ಗೆಟ್ ಮೆಡಲ್ ಗೆಲ್ಲೋದಲ್ಲ, ಬದಲಾಗಿ ತಮ್ಮ ಲಿಮಿಟ್ಸ್ ಅನ್ನ ಟೇಸ್ಟ್ ಮಾಡೋದು. ಒಬ್ಬ ವ್ಯಕ್ತಿ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಬೇಗನೆ ಸೋತು ಹೋಗ್ತಾರೆ. ಆದ್ರೆ 57 ವರ್ಷದ ಈ ಲೇಡಿ ರಾಜ್ಯ ಮಟ್ಟದಲ್ಲಿ ಬೆಳ್ಳಿ ಪದಕ ಗೆದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಇದೇ ಅಲ್ವಾ ರಿಯಲ್ ಪವರ್ ಅಂದ್ರೆ? ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಇವರು ನಿಜವಾದ ರೋಲ್ ಮಾಡೆಲ್. ಪರಿಮಳಾ ಜಗ್ಗೇಶ್ ಅವರ ಲೈಫ್ ಸ್ಟೋರಿ ಕೇಳಿದ್ರೆ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕಲಿಯೋದಕ್ಕೆ ವಯಸ್ಸು ಅಡ್ಡಿಯಾಗೋದಿಲ್ಲ. ನೀವು ಹೌಸ್ ವೈಫ್ ಆಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗ್ತಿರಬಹುದು. ನಿಮಗೊಂದು ನಿರ್ದಿಷ್ಟ ಗುರಿ ಇದ್ರೆ ಅದನ್ನ ಖಂಡಿತ ರೀಚ್ ಆಗಬಹುದು. ಅವರು ಶೂಟಿಂಗ್ ರೇಂಜ್ ನಲ್ಲಿ ಈ ಪಿಸ್ತೂಲು ಹಿಡಿದು ಗುರಿ ಇಡುವಾಗ ಅವರಲ್ಲಿ ಇದ್ದ ಕಾನ್ಫಿಡೆನ್ಸ್ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಸಕ್ಕರೆ ಕಾಯಿಲೆ ಇದ್ರೂ ಆಹಾರ ಪದ್ಧತಿಯಲ್ಲಿ ಶಿಸ್ತು ಕಾಪಾಡಿಕೊಂಡು ಇಷ್ಟು ಫಿಟ್ ಆಗಿರೋದು ನಿಜಕ್ಕೂ ಗ್ರೇಟ್. ಇನ್ನು ಅವರ ಡಯಟ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಡಾಕ್ಟರ್ ಪರಿಮಳಾ ಜಗ್ಗೇಶ್ ಅವರು ಈ 57ನೇ ವಯಸ್ಸಿನಲ್ಲಿ ಇಷ್ಟು ಆಕ್ಟಿವ್ ಆಗಿರೋಕೆ ಮೇನ್ ರೀಸನ್ ಅವರ ಮೈಂಡ್ಫುಲ್ ಈಟಿಂಗ್ ಹ್ಯಾಬಿಟ್ಸ್. ಅವರು ನಂಬೋದು ಏನಂದ್ರೆ
ನಾವು ತಿನ್ನುವ ಆಹಾರವೇ ನಮಗೆ ಔಷಧಿಯಾಗಬೇಕು. ಅವರು ತಮ್ಮ ಡಯಾಬಿಟಿಸ್ ಅನ್ನ ಕೇವಲ ಮಾತ್ರೆಗಳಿಂದ ಅಲ್ಲ, ಬದಲಾಗಿ ನ್ಯೂಟ್ರಿಷಿಯಸ್ ಫುಡ್ ಮೂಲಕ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಶೂಟಿಂಗ್ ಮಾಡುವಾಗ ಏಕಾಗ್ರತೆ ತುಂಬಾ ಮುಖ್ಯ. ಅದಕ್ಕೆ ತಕ್ಕಂತೆ ಅವರು ತಮ್ಮ ಮೆದುಳಿಗೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುವ ಪ್ರೋಟೀನ್ ಯುಕ್ತ ಆಹಾರಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರ ದಿನಚರಿ ಶುರುವಾಗುವುದೇ ತುಂಬಾ ಪಾಸಿಟಿವ್ ಆಗಿ. ಬೆಳಿಗ್ಗೆ ಬೇಗ ಎದ್ದು ಯೋಗ ಮತ್ತು ಪ್ರಾಣಾಯಾಮ ಮಾಡೋದು ಅವರ ಸ್ಟ್ಯಾಮಿನಾ ಹೆಚ್ಚಿಸೋಕೆ ಸಹಾಯ ಮಾಡಿದೆ. ಶೂಟಿಂಗ್ ಅಂದ್ರೆ ಬರೀ ಗನ್ ಹಿಡಿಯೋದಲ್ಲ, ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ಪರಿಮಳ ಅವರು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುವ ಮತ್ತು ಫೈಬರ್ ಹೆಚ್ಚಿರುವ ಆಹಾರವನ್ನ ಸಜೆಸ್ಟ್ ಮಾಡ್ತಾರೆ. ಈ ಶಿಸ್ತಿನಿಂದಾಗಿಯೇ ಅವರು ಆ ಶೂಟಿಂಗ್ ರೇಂಜ್ ನಲ್ಲಿ ಗಂಟೆಗಟ್ಟಲೆ ನಿಂತು ಪ್ರಾಕ್ಟೀಸ್ ಮಾಡೋಕೆ ಸಾಧ್ಯವಾಗಿದ್ದು. ಅವರ ಈ ಜರ್ನಿ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್. ಪರಿಮಳ ಜಗ್ಗೇಶ್ ಅವರು ಅಲಮಿರಾಬ್ ಸಂಸ್ಥೆಯ ಮೂಲಕ ಸಾವಿರಾರು ಜನರ ಜೀವನವನ್ನ ಬದಲಿಸಿದ್ದಾರೆ. ಇವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರ ನ್ಯೂಟ್ರಿಷನ್ ಪ್ರೋಗ್ರಾಂಗಳು ಫೇಮಸ್ ಆಗಿವೆ. ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಇವರು ಮಾಡುವ ಸಂಶೋಧನೆಗಳು ಅಮೇಜಿಂಗ್. ಒಬ್ಬ ಹೌಸ್ ವೈಫ್ ಆಗಿದ್ರು ಇಂದು ಇಂಟರ್ನ್ಯಾಷನಲ್ ಲೆವೆಲ್ ಕೋಚ್ ಆಗಿರೋದು ನೋಡಿದ್ರೆ ಮನಸ್ಸಿದ್ರೆ ಮಾರ್ಗ ಅನ್ನೋದು ಪ್ರೂವ್ ಆಗುತ್ತೆ. ಅವರ ಈ ಜರ್ನಿಯಲ್ಲಿ ಜಗ್ಗೇಶ್ ಅವರು ಪ್ರತಿಯೊಂದು ಹಂತದಲ್ಲೂ ತುಂಬಾನೇ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಗ್ರೇಟ್. ಅಲಮಿರಾಬ್ ಸಂಸ್ಥೆಯ ಅಡಿಯಲ್ಲಿ ಅವರು ಮ್ಯಾಗಝಿನ್ ಮತ್ತು ಬ್ಲಾಗ್ಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರಲ್ಲಿ ಅವರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನ ಆರೋಗ್ಯ ಅವನ ತಟ್ಟೆಯಲ್ಲಿರುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಇವರ ವಾದ. ಡಾಕ್ಟರೇಟ್ ಪದವಿ ಪಡೆದ ಮೇಲಂತೂ ಇವರ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರ ಜೊತೆ ಬೆರೆಯುವ ಇವರ ಸ್ವಭಾವವೇ ಇವರ ಸಕ್ಸಸ್ ಸೀಕ್ರೆಟ್. ಒಂದು ಕಡೆ ಗೃಹಿಣಿ, ಇನ್ನೊಂದು ಕಡೆ ಉದ್ಯಮಿ, ಮತ್ತೊಂದು ಕಡೆ ಕ್ರೀಡಾಪಟು. ಇಷ್ಟೆಲ್ಲ ರೋಲ್ಗಳನ್ನ ಪ್ಲೇ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಡಾಕ್ಟರ್ ಪರಿಮಳ ಜಗ್ಗೇಶ್ ಅವರ ಈ ಸಿಲ್ವರ್ ಮೆಡಲ್ ಸಾಧನೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದೆ. ನಾವೆಲ್ಲರೂ ನಮಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಸುಮ್ಮನೆ ಕೂರಬಾರ್ದು. ಜೀವನದಲ್ಲಿ ಹೊಸದನ್ನ ಟ್ರೈ ಮಾಡ್ತಾ ಇರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪರಿಮಳ ಜಗ್ಗೇಶ್ ಅವರ ಈ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ.